ಬದ್ನೆಕಾಯಿ ಬಜ್ಜಿ ತೆಗ್ದಾಗಲ್ಲ ಗಜ್ಜಿ ಅನ್ನಂಗೆ ಆಗೈತಿ. ರಾಮಣ್ಣ, ಏನಪ್ಪ? ಯಾಕಲ್ಲಿ ಬೆಂಕಿ ಇಕ್ಕಿದೀಯಾ? ಯಾಕಂದ್ರೆ ಕೊಡ್ದವಲ್ಲಪ್ಪ. ಏನು? ಅದೇನೋ ಸಮಸ್ಯೆ ಮಾಡ್ಬೇಕಂತ ಮಾಡ್ರಪ್ಪ. ಹಂಗೆ ಲೈ ಕೊಟ್ಟು ಬೇರೆಯವ್ರಿಗೆ ಸೇಲ್ ಮಾಡ್ರಿ. ನಮ್ಮನ್ನ ನೋಡ್ಲಿ ಹೊರ್ಕತ್ತೆಯ ಕಜ್ಜ ಕಟ್ಸ್ಕೊಂಡ್ರದ್ದು ಏನು ವನವಾಸ ಅನ್ನೋದ. 3-4 ದಿನ ಒಂದೇ ಸಮಕ್ಕೆ ಕೊಡ್ದವೆ. ಎಂಥವು ಕೆಟ್ಟವೇನೋ ಹೋಗ್ತವೆ ಅಂತ ನಾನು ಮಾಡಿದ್ದೆ. ಅವು ಒಬ್ಬೊಬ್ಬರನ್ನೇ ಎಲ್ಲ ಒಂದು 4-5 ಜನ ಕಡ್ದು ಬಿಟ್ಟವಿ. ಆಗೋಗಿ ನೋಡ್ತೀನಿ, ಒಳ್ಳೆ ಇಡ್ಲಿ ನೋಡ್ದಂಗೆ ಆಗುತ್ತಲ್ರಿ ರೊಟ್ಟಿ. ಅಬ್ಬಬ್ಬ ಈಟ್ ಅಗಲ ಇಟ್ಕೊಂಡ್ರಿ ರೊಟ್ಟಿ. ಇಡ್ಲಿ ಅನ್ನಂಗೆ ಕಾಣೋದು. ಬೆಳಗಲೆ ಅದು ತುಂಬ ಇದಾವೆ ರೀ. ಎಗ್ಗಡ್ಜ ಮೈಯೆಲ್ಲ ಉರಿ ಮಾಡ್ಕೊಂಡು ಚಿಕನ್ ಉರಿ ಮಾಡ್ಕೊಂಡು ಏನು ಮೂತೆಗೆ ಹಿಂಗೆ ಆಡ್ಕೊಂಡು ಕುಂತವಿಲ್ಲಯ್ಯ. ಇವತ್ತು ಹೋಗಿ ನೋಡ್ತೀನಿ ಬಿಡ್ತವೇನಯ್ಯ. ಬಿಟ್ರಿ ಬಿಡ್ತವೇನ ಇವತ್ತು ನೋಡಿರಿ? ಇಲ್ಲ. ಎಗ್ಗಡ್ಜ ಕಡ್ದು ಎಷ್ಟೋ ಜನ ಪ್ರಾಣ ಕಳ್ಕೊಂಡವ್ರಿ. ಎಜ್ಜೋನು ಒಳ್ಳೆವಲ್ಲವು ಎಗ್ಗಡ್ಜ. ಎಲ್ಲ ಮುದ್ದೆ ಕಟ್ಕೊಂಡು ಕುಕ್ಕಂತವಿ. ಹೌದಾ? 10-15 ಒಂದು 20 ಉಳ್ಕೊಡ್ದ ಮನ್ಸ ಹಂಗೆ ಪ್ರಾಣ ಹೋಗುತ್ತಿ. ಹಂಗೆ ಕಡ್ದವಿ ಅಂತ ಉರಿ ಹೊಡ್ತಾ ಹಂಗೆ 4-5 ಜನ ಒಂದು 10 ಉಳ್ಕಡ್ದ್ರೆ ಅವ್ನು ಇರ್ಬೇಕಾ? ಇಲ್ಲ. ಎಲ್ಲಿ ಕೂತ್ಕೊಂಡು ಹೋಗೋಣ ಆಸ್ಪತ್ರೆಗೆ? ಅದೇ ಅರ್ಜೆಂಟ್ಗೆ ಏನು ಬರ್ತೈತೆ ತಗೊಂಡೋಗಕ್ಕೆ? ಈ ಕಾಡಾಗೆ ಬರಲ್ಲ. ಈ ಕಾಡಾಗೆ ಏನು ಬರ್ತೈತೆ ಅರ್ಜೆಂಟ್ಗೆ? ಏನು ಬರಲ್ಲಲ್ವಾ? ಯಾಕ ಅದಕ್ಕೆಲ್ಲ ಹಿಂಗೆ ಬೆಂಕಿ ಇಕ್ಕಿದ್ಯಾ ಅದಕ್ಕೆ ಬೆಂಕಿ ಇಕ್ಕಿದ್ಯಾ ಅಂತೀಯಾ? ಏನು ಮುಲ ಅಂತವೆ ಎಗ್ಗಡ್ಜ. ಊಟಗಳ ರೊಟ್ಟಿ ಇಕ್ಕೊಂಡು ನಾನೇ ಮಾಡಿದೆ. ಸಾಯಂಕಾಲ ನೋಡ್ಕೊಂಡು ಹೋಗಿದ್ನಲ್ಲ, ಈಗ ಬಂದು ಬೆಂಕಿ ಕಟ್ಟಿಸಕನಂತ ಬನ್ಯ ಎಲ್ಲ ಕಟ್ಟಿಸಿ ಪುಡಿ ಮಾಡಿ ಬೆಂಕಿ ಹಾಕ್ಕೊಂಡು ಎಲ್ಲ ಕಡ್ಕೊಂಬಂದು ಅದ್ರೊಳಗೆ ಸುಟ್ಟಿದ್ದೀನಿ ಕಮ್ಗ. ಒಳ್ಳೇದಲ್ಲ. ಇಸು ಮಾಮೇರಿ ಇಸ ಅವು ಎಗ್ಗಡ್ಜ. ಎಷ್ಟೋ ಜನ ಪ್ರಾಣ ಕಳ್ದವಿ ಎಲ್ಲ ಸುಟ್ಟಿ. ಯಾಕೆ ಬೆಂಕಿ ಹಾಕಿದ್ವಿ ಅಂದ್ರೆ ಇಂಥ ಅನಾಹುತಗಳು ಮಾಡ್ತಾವಲ್ಲ ಕಡ್ಜ ಏನು ಮಾಡ್ತೇವೆ ಅಂತ ಜನ. ಉಳಿನಂಗೆ ಸುಮ್ಮನೆ ಆರೋಗಲ್ಲ. ನಾವು ಕ್ಯಾಚೆ ಮಾಡಿದ್ರು ಬಂದು ಕಡ್ದು ಬಿಡ್ತಾವ ಕಣಪ್ಪ. ಹೌದೇನು? ತಿಕ್ಕ ಕಡ್ದೈತಿ ಅನ್ಬೇಡ, ನನಗೆ ಇಲ್ಲಿ ಬಡ್ದೈತಿ ಆಗೈತಿ. ಆಸ್ಪತ್ರೆಗೆ ಹೋಗಿಲ್ವಾ? ನಾಳೆ ನಾಡ್ದಾಗ ಹೋಗಿ ಬರ್ತೀವಿ. ಒಂದು ಇಂಜೆಕ್ಷನ್ ಹಾಕ್ಸ್ಕೋಬೇಕು. ಹಂಗಾಗೈತಿ ಕಣಪ್ಪ. ನೋಡಪ್ಪ ಇಲ್ಲಿ ಕಡ್ದು ಓಡಾಡಕ್ಕಾಗಲ್ಲ. ಮೊಗ್ಲು ಹಂಗೆ ಕಡ್ದು ಬಿಡ್ತು. ಅದಕ್ಕೆ ಸಿಟ್ಟಿ ಮೇಲೆ ಆ ಚೀಲನ ಕಡ್ಕೊಂಬಂದು ಸುಟ್ಟಾಕಿದ್ದೀನಿ. ಆ ಹಳೆ ಮನೆ ಚೀಲದಾಗೆ ಒಂದು ಚೀಲತ್ತು. ಆ ಚೀಲದೊಳಗೆ ಹೋಗಿ ಇಕ್ಬಿಟ್ಟವೆ ಗೂಡ. ಹುಡ್ಗ ಯಾಕೆ ಸುಟ್ಟಿ ಅಂತ ಕೇಳ್ತೀಯ? ಈ ಮೊಗ್ಲ ತಿಕ್ಕ ಕಡ್ದು 3 ದಿನ ಕುಕ್ಕಣಕ್ ಹಾಕಲ್ಲ, ನಿಂತ್ಕೊಳಕ್ ಹಾಕಲ್ಲ. ನೋಡವು ಜವ್ ಬಂದಿರೋದವು. ಜವ್ ಬಂದೈತಿಲ್ಲ ಅವು. 2 ದಿನ ಉಪ್ಪುರ್ದು ಕಾವು ಕೊಟ್ಟಿದ್ದೀನಿ ನೋವು ಕಮ್ಮಿ ಆಗಲಿ ಅಂತವ. ಉಪ್ಪುರ್ದು ಕಾವು ಕೊಟ್ಟಿದ್ದೀನಿ ಕಣ. 2 ದಿನ ನೋವು ತಡಿಲಾರ್ದವು. ಇವತ್ತೊಂದು ಸ್ವಲ್ಪ ತಮ್ಮನಾಗಿತ್ತು. ಮೆಲ್ಲಕ್ಕೆ ಬಂದು ಅದಕ್ಕೆ ಬೆಂಕಿನಾರ ಇಟ್ಟೋಗೋಣ ಅಂತ ಬಂದೆ ಕಂಪಪ್ಪ. ನಮ್ಮ ಡೈರೆಕ್ಟ್ರನ್ನ ಕಾಲು ಕಡ್ದವ ಮೊನ್ನೆ 3 ದಿವಸದಾಗಿ. ನಾನು ಯಾಕೆ ಹುಡುಗಂಗೆ ತಿರ್ಗಾಡ್ತೈತಿ ಅಂತ ಕೇಳಿರಿ, ಅಲ್ಲಿ ಅಗ್ಗಾಡ್ ಕಡ್ದ ಕಡೆಯವು ಹೊಂದ್ಕೊಂಡು ಹೋಗ್ತೈತಿ. ಅಲ್ಲಿ ಯಾಕೆ ಎಮ್ಮೆ ಹಿಡ್ಕೊಂಡು ಹೋಗದ್ದ ಕಾಲು ಕಡ್ದೈತಿ ಅಂತಿ. ಕಾಲನೇ ಕಡ್ದ್ಬಿಟ್ಟ ಮಂಡಿ ತಕಿ. ಕಾಲು ಎಳ್ಕೊಂಡು ಎಮ್ಮೆ ಹೊಡ್ಕೊಂಡು ಹೋಗದ್ದ. ಇಂಥ ಕೆಲಸ ಮಾಡ್ತೀವಿ. ಯಾರನ್ನ ತೋಟಕ್ಕೆ ಬಂದ್ರೆ ಎಲ್ಲಾರು ಕಚ್ತವೆ ಅಂತ ಹೇಳಿ ಆ ಹುಳನೆಲ್ಲ ಕಡ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಕುಡ್ಲಿನ ಕೈಯಾಗ ಹಿಡ್ಕೊಂಬಂದು ಎಲ್ಲ ಕೊಚ್ಬಿಟ್ಟು ಆ ಚೀಲನ ಕುಯ್ಕೊಂಬಂದು ಬೆಂಕಿ ಹಾಕಿದ್ದೀನಿ ಈ ಕುಡ್ಲಾಗೆಯ. ಕೈಯಾಗ ಮುಟ್ಟಿಲ್ಲಪ್ಪ, ಕೈಗೆ ಕಡಿದ್ರೆ ತಿರ್ಗೇ ಮಾಡೋಣ ಅಂತ. ಈ ಕುಡ್ಲಾಗೆಯ ಆ ಗೂಡ್ ಮೆಕ್ಕ ಕುಯ್ಕೊಂಬಂದಿ ನಿಂಗೆ ಕುಯ್ಕೊಂಬಂದು ಬೆಂಕಿ ಹಾಕಿ ಇಕ್ಕಿದ್ದೀನಿ. ಎಷ್ಟು ಜನ ಕಡ್ದು ಬಿಡವ ಹುಡ್ಗ. ಎಷ್ಟು ಇಸ್ಪಾಟ್ ಹುಳ ಅವು. ಹುಡ್ಗ ಏನ್ ತಿಳ್ಕೊಂಡಿದ್ಯಾವ ಎಗ್ಗಡ್ ಜನ ಭಾಳ ಮಾಮೇರಿ ವಿಷ. ನಾಗರಾವ್ ನಡಿಗೂ ವಿಷ ಕಣ ಹುಡ್ಗ ಅವು. ಅದಕ್ಕಂಬಪ್ಪ ನಾವು ಸುಮ್ಮನೆ ದಾರ್ಯಾಗ ಹೋಗಿದ್ರುವ ಬರಂತ ಬಂದ್ಬಿಟ್ಟು ನಾಯಿ ಹೋಗದಂಗೆ ಹೋಗದ್ ಬಿಡ್ತಾವೆ. ಅವು ಕ್ಯಾಚೆ ಮಾಡ್ದಲ್ರುವ. ನಮ್ಮ ಪಾಡಿಗೆ ನಾವು ಒಂದು ಹುಲ್ಲು ಸೊಪ್ಪು ಏನಾರ ಒತ್ಕೊಂಡು ಹೋಗಿದ್ರೆ ಜೀರ್ ಜಿಂಬ್ ಬಂದಂಗೆ ಆಕೈತೆ ಅಷ್ಟೇ. ಜೀರ್ ಜಿಂಬ್ ಬಂದು ಹಂಗೆ ಕಚ್ಚಿದಾವೆ ಹೊಲ್ಟೋಕವಿ. ಒಂದಲ್ಲ 2-3 ಜೊತೆಯಾಗಿ ಬಂದವೆ ಕಡ್ದು ಹೋಗ್ಬಿಡ್ತವೆ. ನಾನು ತಾನು ಯೋಚ್ತೀನಿ ಅಂತ ನೋಡೋಣ. ಇವತ್ತು ಸಿಟ್ಟತ್ತಿ ಎಲ್ಲ ಕಟ್ಟಿಸಿ ಎಲ್ಲ ಆ ಚೀಲನ ಕಟ್ಟಿಸಿ ಎಲ್ಲ ಬೆಂಕಿ ಹೊಡಿಗೆ ಹಾಕಿದ್ದೀನಿ ಕಣ. ಹೌದಾ? ಮತ್ತೆ ಇನ್ನೇನು ಮಾಡೋಣ ಪಾಪ. ಹಿಂಗಾದ್ರಿ ಹುಡುಗರು ಮಕ್ಕಳನ್ನ ಬಿಡ್ತಾವ. ತೋಟ ಸಾಲ ಹುಡುಗರು ಬಂದ್ರೆ ಬಿಡಲ್ಲ, ಕಡ್ದು ಬಿಡ್ತಾವೆ. ದೊಡ್ಡ ತಡ್ಕೊಳಕ್ಕಾಗಲ್ಲ. ಹುಡುಗರು ಏನು ತಡ್ಕೊತಾವ ಮಕ್ಕಳು? ಕಷ್ಟ ಐತಿ ಅನ್ಬೇಡ. ನಂಗೆ ಅದಕ್ಕೆ ಸಿಟ್ಟಿ ಮೇಲೆ ಬಂದೆಲ್ಲ ಸುಟ್ಟಾಕಿದ್ದೀನಿ. ಯಾರು ಏನಾರು ಅಂದ್ಕೊಳ್ಳಪ್ಪ. ನನಗೆ ಬರೋ ಕರ್ಮಲ್ಲ ಬರ್ರಿ ಅಂತ ಎಲ್ಲ ನುಣ್ಣಗೆ ಸಟ್ಟ ಸಾಯಕಿದ್ದೀನಿ ಇವತ್ತು. ನಾನು ಹಳೇದು ಪಳೆದು ಪ್ಲಾಸ್ಟಿಕ್ ಸುಡ್ತಾ ಇದೀಯ ಅಂತ ಅಂದ್ಕೊಂಡೆ. ನನಗೆ ಕಡ್ಜ ಅನ್ನೋದು ಗೊತ್ತಿರಲಿಲ್ಲ. ಅಲ್ಲ ಕಾಡ್ಜ ಕಣಪ್ಪ, ಪ್ಲಾಸ್ಟಿಕ್ ಅಲ್ಲ ಕಣಪ್ಪ. ಪ್ಲಾಸ್ಟಿಕ್ ಸುಡಕ್ಕೆ ನನಗೇನಾಗಿತ್ತು, ಪ್ಲಾಸ್ಟಿಕ್ ಯಾರನ್ನ ಪಾತ್ರೆಗೆ ಹಾಕಿದ್ರು ತಗೊಂಡೋಗೋರು. ಎಗ್ಗಡ್ಜ ಕಮ್ಮರಿ ಅಯ್ಯಪ್ಪ ಅಂತ ಕೆಲಸ. ಪ್ಲಾಸ್ಟಿಕ್ ನಾನೇ ಸುಡೋಣ. ಎಗ್ಗಡ್ಜಾಗ ಹೋದ್ಕೆ ನಂಗೂ ಸಿಟ್ಟು ಬಂತು. ಡೈರೆಕ್ಟ್ ತಿರ್ಗಾರನೆಲ್ಲ ಕಡಿತವೆ ಅಂತ ಹೇಳಿ
ಎಲ್ಲ ಚೀಲನೆ ಕುಯ್ಕೊಂಡೆ ಬೆಂಕಿ ಹೊಡಿಗೆ ಹಾಕಿಬಿಟ್ಟಪ್ಪ ಪಾಪ. ಹ್ಮ್ ನೀನು ಎಂದಾನ ಕಡಿಸ್ಕೊಂಡಿದ್ದ ನಿಮ್ಮ ತೋಟದಾಗ ಕರ್ಜನ್ ಕೈಲಿ ಇಲ್ಲ ಕಣ್ರಮಣ, ಇಲ್ವೇನಪ್ಪ? ಇಲ್ಲ. ಕಡಿಸ್ಕೊಳಪ್ಪ ಒಂದಿನ, ಗೊತ್ತಾಗುತ್ತೆ ಅದ್ರ ರುಚಿ ಏನು ಅನ್ನೋದು. ಅಯ್ಯಪ್ಪ, ಅಲ್ಲ ಅದ್ರ ರುಚಿ ಏನು ಅನ್ನೋದು ಗೊತ್ತಾಗುತ್ತೆ, ಕಡಿಸ್ಕೊಳಪ್ಪ ನೀನು ಒಂದಿನ. ನೀನ್ ಹೇಳ್ಬೇಕಾರೆ ಮೈ ಕೈ ಕೂದಲ ಜುಮ್ ಅಂತವೆ. ಅಂತ ಭಯಂಕರ ಅವು. ಕಡಿಸ್ಕೊಂಡ್ರಿ ಹಂಗೆ. ಅಂತ ವಿಷ ಕಣಪ್ಪ ಅವು. ಹಾ ಆಗ್ಲೇ ಬಡ್ದಂಗೆ ಹೊಡೆದು ಬಿಡ್ತೈತೆ ಕಡಿತಿದ್ದಂಗೆ. ಹಾ ತಡ್ಕೊಳಕ್ಕಾಗಲ್ಲ, ಉರಿ ಹೊಡ್ತಾ. ಹ್ಮ್ ಒಟ್ಟಿನಾಗೆ ನಾಗಪ್ಪ ಮುಟ್ಟಿದಂಗೆ ಈ ವಿಷ, ಮಾಮೇರಿ ವಿಷ ಇವನ. ನಾಗಪ್ಪ ನಡ್ಕೊಂಡ್ ಕೈ ಮೇಲೆ ಅಂತ ತಿಳ್ಕೊಂಬಿಡಿ ಪಾಪ. ಹ್ಮ್ ಹ್ಮ್ ಭಾಳ ವಿಷ, ಭಾಳ ರೋಷ ನನ್ನ ಮಗನವ್. ನಾವು ಮಾತಾಡ್ತಿರು, ನಾವು ಕ್ಯಾಚೆ ಮಾಡಿದ್ರು ಬಂದು ಕಚ್ಚಿ ಬಿಡೋ ಕೊಡೋ. ಹ್ಮ್ ನಾನು ತಾನೇ ಹೇಳ್ತೀನಿ ನೋಡೋಣ. ಹ್ಮ್ ಪಾಪ ಗೂಡು ಸುಡಬಾರ್ದು ಅಂತ ಹಂಗೇ ಕಾಲ ಕಳ್ದೆ ಕಣೋ. ಹ್ಮ್ ಇವತ್ತು ಏನಾರು ಆಗಿ ಹೋಗ್ಲಿ ಅಂತ ಬೆಂಕಿ ಇಕ್ಕಿದ್ದೀನಿ, ಯಾರು ಏನಾರು ಅಂದ್ಕೊಂಬಿಡ್ಲಿ. ಹ್ಮ್ ಏನ್ ನಿಮ್ ಡೈರೆಕ್ಟರ್ನ ಖಾಲಿ ಕಡ್ದವ? ಖಾಲಿ ಕಡ್ದದ ಕಣ ಹುಡುಗ. ಹಾ ಖಾಲಿ ಕಡ್ದ್ರೆ ಹಾ ಅವನು ಎಳ್ಕೊಂತಿರ್ತದ ಕಾಲ. ಹಾ ಇದೇ ನಮ್ಮ ಡೈರೆಕ್ಟರ್ನ ಇಂಥ ಕೆಲಸ ಮಾಡ್ಯಾವಲ್ಲ ಈ ಹುಳ ಅಂತ ಹೇಳಿ ಹಾ ಸಿಟಿ ಮೇಲೆ ಹಾ ನೋಡು ಚೀಲ ಕುಯ್ಕೊಂಬಂದು ಇವತ್ತು ಅವ್ರನ್ನೆಲ್ಲ ಮಶಾಣ ಕಾಣಿಸಿದ್ದೀನಿ. ಬದ್ನೆಕಾಯಿ ಬಜ್ಜಿ ತೆಗ್ದಾಗಲ್ಲ ಗಜ್ಜಿ ಅನ್ನಂಗೆ ಹಾ ಮೈಯೆಲ್ಲ ಕಡ್ತಕಲ್ಲ ಹುಡುಗ. ಯಾಕವ? ಹೌದಾ? ಹಾಂ, ಕೆಲವ್ರಿಗೆ ಬದ್ನೆಕಾಯಿ ತಿಂದ್ರೆ ಆಗಲ್ಲ ಕಣ್ರಮಣ. ಆಗಲ್ವಾ? ಅಯ್ಯ, ನನಗೆ 2 ದಿನದಿಂದ ಬದ್ನೆಕಾಯಿ ಅಂದ್ರೆ ಇಷ್ಟಕ್ಕ ಮರಿ ತಿಂದು. ಹ್ಮ್ ಹಾಂ, ಹಂಗಾರೆ ಕರ್ಜನ್ಕಾಯಿ ನೀನು ಎಂದು ಕಡಿಸ್ಕೊಂಡಿಲ್ವ ಪಾಪ? ಇಲ್ಲ. ನಿಂಗೆ ಕಡಿಸ್ಕೊಳ್ಳೋ ಗೊತ್ತಾಗುತ್ತೆ ರುಚಿ ಏನು ಅನ್ನೋದು. ಏ ಬೇಡ ಕಣಪ್ಪ, ಅಲ್ಲೇ ನೀನ್ ಗೂಡು ಐತಿ, ಹೇಳಿದ್ಮೇಲೆ. ಇನ್ನೂ ಒಂದು ಗೂಡು ಐತಿ, ಇಟ್ಟು ಕತ್ರ ಐತಿ ಬೇಡ, ಗೂಡು. ಬೇಡ ಇಟ್ಟು ನೋಡು, ಇಷ್ಟು ದಪ್ಪ ಐತಿ. ಒಂದು ಮುದ್ದೆಗ ತೆಂಗಿನಕಾಯಿ ಗತ್ತಕೈತಿ. ಹ್ಮ್ ಅಲ್ಲೊಂದು ಐತಿ ಇನ್ನೊಂಥ ಜಾಗದಾಗೆ. ಹ್ಮ್ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳೋಣ. ಬೇಡ ಬೇಡ ಇಲ್ಲ ಮುತ್ಕೊಡ್ತಾವ ಕಡಿತಾವ ನೋಡೋಣ. ಬೇಡ. ಮುತ್ತು ಕರ್ಜನ್ ಯಾಕೆ ಸುಟ್ಟಾಕಿದಿ ಅಂತೀಯಾ? ನೀನ್ ಏನ ಸುಡ್ತಿದ್ದಲ್ಲ ನನಗೇನ್ ಗೊತ್ತು. ಹಾಂ, ನೀನು ಒಂದು ಕಡಿಸ್ಕೊ ಗೊತ್ತಾಗುತ್ತೆ ಕರ್ಜನ್ದು ಕಷ್ಟ ಏನು ಅನ್ನೋದು. ಅದು ಕಡ್ದ್ರೆ ಅದು ಸುಟ್ಟಾಕ್ಲೇಬೇಕು ಹೇಳು. ಅಲ್ಲ ಅಲ್ಲೊಂದು ಜಾಗದಾಗ ಐತಿ, ತೋರಿಸ್ತೀನಿ ನಡಿ ನೋಡು. ಬೇಡ. ಇಲ್ಲ ಮುತ್ಕೊಡ್ತಾವ ಕಡಿತಾವ ನೋಡೋಣ. ಬೇಡ ಬೇಡ. ಅವಾಗ ಗೊತ್ತಾಗುತ್ತೆ ನೀನು ಕಚ್ಚಿದಾಗ. ಹ್ಮ್ ಕಚ್ಚಿಸ್ಕೊಂಡು ನಡಿ. ಬೇಡ ಬೇಡ. ಯಾಕೆ ಸುಟ್ಟೈತೆ ಅಂತ ಕೇಳ್ತೀಯ? ಈ ಜೇನು ಕಡ್ಜ ಎಲ್ಲ ಸುಟ್ಟಾಕ್ಬಾರ್ದು ಕಣಯ್ಯ. ಅದೆಲ್ಲ ಇದ್ರೆ ತೋಟದಲ್ಲಿ ಬೆಳೆ ಚೆನ್ನಾಗಾಗುತ್ತೆ. ತೋಟದಲ್ಲಿ ಚೆನ್ನಾಗಾಗುತ್ತಾ ಬೆಳೆ? ಹ್ಮ್ ಗೊಬ್ಬರ ನೀರು ಹಾಕಿದ್ರೆ ಚೆನ್ನಾಗಿ ಬೆಳೆ ಬಿಡಲ್ಲ. ಆ ಜೋನು ಕಡ್ಜ ಕುಕೊಂಬಿಟ್ರೆ ಏನು ತೆಂಗಿನಕಾಯಿ ಏನು ಗೆಂಚ್ಕಂಚೆ ಹುಡ್ತಾವಲ್ವ. ಹ್ಮ್ ಗೊಬ್ಬರ ನೀರು ಹಾಕಿದ್ರು ಬಿಡ್ತವೆ. ಅವೇನು ಗೂಡು ಕಟ್ಕೊಂಡು ಕುಕೋಣದ್ ಬೇಕಲ್ಲ. ಅವು ತಂಪ ಜಾಗ ಆಗೋದಕ್ಕೆ ಬಂದು ಕುಕೊಂತವಿ ಅಷ್ಟೇ. ತಂಪಿನ ಜಾಗದಾಗ ಬಂದು ಕುಕೊಂತಾವ ಮರನ ಹಳ್ಳಾಗಿ ಗೂಡು ಕಟ್ಕೊಂಡು. ಆಮೇಲೆ ನಮ್ಮ ಹಳ್ಳ ತೆಂಗು ಮರ್ತಕ್ಕೆ ಹೋಗಿ ಇಕ್ಕಲ್ಲ ಹಳ್ಳ. ಗೊಬ್ಬರ ನೀರು ಕೊಟ್ರೆ ಅವ್ರಟ್ಟಿಗೆ ಅವೇ ಉದುರ್ತವೆ. ಗೊಬ್ಬರ ನೀರು ಕೊಡಬೇಕು. ತೆಂಗಿನಕಾಯಿ ಅಡಿಕೆವ ಇವು ಇರ್ಬೇಕು. ಆ ಕಡ್ಜ ಎಗ್ಗಡ್ಜ ಈ ಯಜ್ಜೋನು ಕುಕೊಂಡ್ರೆ ಅಲ್ಲ ಕಾಯಿ ಉದುರೋದು. ಹಂಗೇನಿಲ್ಲ, ನಮ್ ಸ್ಕೂಲ ಮೇಷ್ರುಗಳೆಲ್ಲ ಹಂಗ ಅಂತಿದ್ರು, ಅದಕ್ಕೆ ಹಂಗಂದೆ. ಹಂಗಂತ ಮಾತಾಡಿದ್ರ ಮೇಷ್ರುಗಳು. ಹ್ಮ್ ಮೇಷ್ರುಗಳಿಗೆ ಬಂದು ಕಡ್ಸ್ಕೊಂಡ್ರೆ ಗೊತ್ತಾಗೋದು ಅವು ಇದೇನು ಅನ್ನೋದು. ಅವ್ರೇನು ಹೇಳ್ಬಿಟ್ರು ಮಕ್ಕಳಿಗೆ ಅವೆಲ್ಲ ಕುಕೊಂಬಿಟ್ರೆ ಸುಡಬಾರ್ದು, ಬೆಳೆಸ್ಬೇಕು, ಇಷ ಹುಳನ ಬೆಳೆಸ್ಬೇಕು ಅಂತ ಅಂದ್ರೆ ಮೇಷ್ರು. ಆ ಮೇಷ್ರು ಬಂದು ಕಡ್ಸ್ಕೊಂಡ್ರೆ ಗೊತ್ತಾಗುತ್ತೆ ಒಂದಿನ ಏನು ಅನ್ನೋದು. ತೋಟದ ಕಷ್ಟ ಏನು ಅನ್ನೋದು ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಅಲ್ಲ, ತೋಟದ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಮೇಷ್ರು ಹೇಳ್ಬಿಟ್ರಿ ಅಂತ ಮಕ್ಳಿಗೆ ಕೇಳಿಬಿಟ್ಟು ಮೇಷ್ರು ಮಾತಾ. ಮೇಷ್ರು ತೋಟದ ಕೆಲಸ ಮಾಡಿದ್ರೆ ತಾನೇ ಮೇಷ್ರಿಗೆ ಗೊತ್ತಾಗೋದು. ಏನೇನೋ ಒಂದು ಕಾಡ್ಜವೋ ಒಂದು ಯಜ್ಜೋನೋ ಎತ್ತದನ್ನ ಕಡ್ದಲ್ವಾ, ತೋಟದ ಕೆಲಸ ಮಾಡೋದು ಬಿಟ್ಟು ದಡ ಗುಡ್ಲಿ ಅಗಲಿಕೊಂಡು ಹೊಡ್ಯಂಗಿದ್ರೆ ಸರಿ ಆಗೋದು ಅಲ್ವಾ. ಅವಾಗ ಗೊತ್ತಾಗೋದು ಮೇಷ್ರಿಗೆ. ಮೇಷ್ರು ಅವೆಲ್ಲ ಕಡ್ಸ್ಕೊಂಡ್ರಲ್ವಲ್ಲ, ಏನು ತಿಳಿಯಲ್ಲ. ಅಕ್ಷರ ಒಂದು ಬಿಟ್ರೆ ಈ ತೋಟದಾಗ ಏನೈತೆ, ತೋಟ ಕೆಲಸ ಏನು, ಯಾವನ ಇಂಥ ಹುಳ ಹಬ್ಟೆ ಅಂಥದ್ದು ಅವ್ರಿಗೇನು ಗೊತ್ತಿವಲ್ಲವ. ತೋಟದಾಗ ಕೆಲಸ ಮಾಡೋನಿ ಮಾತ್ರ ಗೊತ್ತು ಎಲ್ಲಿ ಏನೈತೆ, ಯಾವ್ತಾವ ಏನೈತೆ ಅಂತವ. ಚಿಕ್ಕ ಕಡಿಸ್ಕೊಂಡ್ರೆ ಗೊತ್ತಾಗುತ್ತೆ ನೀನುವ ಏನು ಅನ್ನೋದು. ಚಿಕ್ಕ ಕೆರ್ಕೊಂಡು ಓಡ್ತಿರ್ಬೇಕು ಮನೆ ತಕ್ಕ ಕಡಿತಿದ್ದಂಗೆ ಒಂದೇ ಸತಿಯ. ಇಂಜೆಕ್ಷನ್ ಟ್ಯೂಬ್ ನಡ್ಗು ಜೋರ ಚುಚ್ಚುತ್ತವೆ. ಇಂಜೆಕ್ಷನ್ ಚುಚ್ಚದ್ರಲ್ಲಿ ತಿಕ್ಕಿ ಅಡ್ರಡ್ಗೊಂಡ್ ಕೈ ಮೇಲಾಗ ಕಡಿತವೆ. ಇಂಜೆಕ್ಷನ್ ಎಲ್ಲ ಇಷ್ಟ ಔಷಧಿ ಐತಿ ಚುಚ್ತಾರೆ, ಈ ಹಂಗಲ್ಲ ಹಿಂದೆ ಬಗ್ಬಡ್ದು ಬಿಡ್ತೈತಿ. ಹೆಂಚಿ ಮಕ್ ರೊಟ್ಟಿ ಹಾಕ್ತಾರಲ್ಲ, ರೊಟ್ಟಿಯ ಬಗ್ಬೆದ್ದು ಬಿಡ್ತೈತಲ್ಲ ಮ್ಯಾಕ್ ಮಕ್ಳಿಗೆ, ಹಂಗೆದ್ದು ಬಿಡ್ತೈತಿ ಬಬ್ಬಿ ಅಂತ ಮಾಮೇರಿ ವಿಷ. ಎಗ್ಗಡ್ಜ ಅಂದ್ರೆ ಏನ್ ತಿಳ್ಕೊಂಡಿದೀಯ? ಅದೇನೋ ಸಮಸ್ಯೆ ಕೈ ಮಾಡ್ಬೇಕಂತ ಮಾಡ್ರಪ್ಪ. ಹಂಗೆ ಲೈ ಕೊತ್ತಿ ಬೇರೆಯವ್ರಿಗೆ ಸೇಲ್ ಮಾಡ್ರಿ, ನಮ್ಮನ್ನ ನೋಡ್ಲಿ ಹೊಡ್ಕತ್ತೀಯ. ಕಡ್ಜ ಕಡ್ಸ್ಕೊಂಡ್ರದ್ದು ಏನು ವನವಾಸ ಅನ್ನೋದ? ಯಾಕೆ ಇಲ್ಲಿ ಡೈಲಿ ಬಂದು ಗಾಳಿ ಕುಕೊಂತೀಯ? ಗಾಳಿ ಕುಕೊಂಡಂತೀಯ ತೆಗೆದು ಮಕ್ಕ ಹೊಡೆದು ಬಿಟ್ಟಿನಿ ಮಾದರ್ಸೋದು. ಮನೆ ತಾವೆಲ್ಲ ಹಂಗಾಗಿ ಟಿವಿ ನೋಡ್ಕೊಂಡು ಕುಕೋಣ ಅಂದ್ರೆ ಹೆಂಗಸ್ರುಗಳು ಅವ್ರಿಗೆ ಬೇಕಾದವ ಹಾಕ್ಯಂಡು ನೋಡ್ತಾರೆ. ಬೇಜಾರಾಗುತ್ತೆ. ನಾನೇನೋ ಇತ್ ಕಡೆ ಕುಕೋಣ ಹೋಗಿ ಒಂದು ಗಡಿಗೆ ಎಲ್ಲರೂ ಯಾರೋ ಮಾತಾಡ್ಕೊಂಡು ಕುಕೋಣ ಗಡಿ ಬೇಜಾರು ಕಳ್ಕೋಣ ಅಂತ ಬಿಟ್ಟಿನಿ. ಗಾಳಿ ಕುಕೋಣ ಅಂತ ಕೇಳ್ತೀಯ? ನಂಗೆ ಗಾಳಿ ಹಂಗಾರೆ ನಿನ್ನ ಕಣ್ಣಿಗೆ ಗಾಳಿ ಹಂಗೆ ಕಾಣ್ತೀನಿ ನಾನು. ಏನೋ ಮನೆ ತಾವ ಬೇಜಾರಾಗತ್ತೆ ಹಿಂಗೆ ಬರ್ತೀನಿ, ಏನೋ ಚಿಕ್ಕಿರ ಮಾತಾಡ್ಕೊಂಡು ಬೇಜಾರು ಕಳ್ಕೊಂಡು ಹೋಗ್ತೀನಿ.
ಊರಾಗೆಲ್ಲವ ಮಾತಾಡ್ತಿದ್ರು ರಾವಣ ಒಬ್ನೇ ಕುಕ್ಕಂತಾನಲ್ಲಿ ಅಂತ ನಾ ಅದಕ್ಕಂಗಂದೆ. ಯಾರ ಇವ್ರ ಹಂಗಾರೆ ಊರಾರು ಮಾತಾಡಿದ್ರು ನನ್ನ ಸಮಾಚಾರವ. ಹ್ಞೂ ಯಾಕೆ ನನ್ನ ಸುದ್ದಿ ಅವ್ರಿಗೆ ಯಾಕೆ ಬೇಕು? ಯಾರಿಗೆ ಗೊತ್ತು. ಅಲ್ಲ ನನ್ನ ಸುದ್ದಿ ಸಮಾಚಾರ ಕಟ್ಕೊಂಡು ಅವ್ರು ಏನಂತಾರಯ್ಯ? ನನ್ನ ಸಮಾಚಾರ ಯಾಕೆ ಹೇಳಿರಿ ಅವರು? ಹಂಗಾರೆ ಊರಾಗೆಲ್ಲ ಕೇಳ್ತಾರೆ ರಾಮ್ ತಾಡ್ತಾವ ಒಬ್ಬನೇ ಕುಕ್ಕಂತಾನೆ ಅಂತಾನ. ಹ್ಮ್ ಹಾಂ ಹ್ಮ್ ಅವೆಲ್ಲ ಮಾತಾಡಿರ? ಹ್ಮ್ ಎಲ್ಲಿ ಹಳ್ಳಿ ಕಟ್ಟೆ ಮೇಲೆ? ಎಲ್ಲಿ ಹಳ್ಳಿ ಕಟ್ಟೆ ಮೇಲೆ. ಹಳ್ಳಿ ಕಟ್ಟೆತಾವಲ್ಲ ಹಾಲಿಂದ ಇರ್ತಾವಲ್ಲ? ಹಳ್ಳಿ ಕಟ್ಟೆ ಮೇಲೆ. ಅಯ್ಯಯ್ಯಪ್ಪ ಇದೇನೋ ಕಾಚಿ ಹಿಂಗಾತಲ್ಲೋ. ಇನ್ನೊಂದಿನ ಯಾರು ನಾನು ಸುದ್ದಿ ಮಾತಾಡಿರಿ ಹಾಂ ಏನು ಕೆಲಸ ಮಾಡ್ತೀನಿ ಗೊತ್ತಾ? ಹಾ. ನೋಡು ನನಗೆ ಸಿಟ್ಟು ಬಿಡ್ತೈತಿ. ನೀನು ಹೂ ಗುಟ್ಟಿರಿ ಹಾಂ ಬ್ಯಾಗ್ ಜಾಕಿ ಅಂದ್ಬಿಟ್ಟು ಕಾಡ್ತೀನಿ ಕೂಡ ಹ್ಮ್ ನಾನು ಸುದ್ದಿ ಎತ್ತಬಾರ್ದು ಇನ್ನೊಂದಿನ. ಹ್ಮ್ ಹಳ್ಳಿ ಕಟ್ಟೆ ಮೇಲೆ ತಾಂಡೆಗೆ ಒದ್ರಿಬಿಡ್ತೀನಿ ಹ್ಮ್ ಎಗ್ಗಡ್ ಜನ. ಹ್ಮ್ ಅವಾಗ ಗೊತ್ತಾಕೈತೆ ಅವ್ರದ್ದು ಏನು ಅನ್ನೋದು. ಚಿಕ್ಕ ಮಕ್ಕ ಎಲ್ಲ ಕಡ್ದು ಬಿಡ್ಬೇಕು. ನನ್ನ ಸುದ್ದಿ ಅವ್ರಿಗೆ ಏನಕ್ಕೆ ಬೇಕು? ಹಾಂ ಅಲ್ಲ ನನ್ನ ಸುದ್ದಿ ಹಳ್ಳಿ ಕಟ್ಟೆ ಮೇಲೆ ಕುಂತಿರೋ ಜನಕ್ಕೆ ಏನಕ್ಕೆ ಬೇಕು? ಅದೇ ಅದೇ. ತಾಂಡೋಕು ನೋಡು ನಿಮ್ಮ ಬ್ಯಾಗ್ ಜಾಕೊಂಡು ಹ್ಮ್ ತಾಂಡೆಗೆ ಅಲ್ಲಿ ಒದ್ರಿಬಿಡ್ತೀನಿ. ಹ್ಮ್ ಅವಾಗ ಗೊತ್ತಾಗೈತೆ ಚಿಕ್ಕ ಮಕ್ಕ ಕಡ್ದಾಗ ಒದ್ರಿಕೊಂಡು ಓಡಂಗಿ. ಹ್ಮ್ ಬರ್ಲಿ ನಾನು ಇಲ್ಲಿ ಒಬ್ಬನೇ ಕೂಕಂತೀನಿ. ಹ್ಮ್ ನನ್ನ ಕೈಲಿ ಮಾತಾಡೋರು ಬೇಕಾದ್ರೆ ಅಂತಾರು. ಹ್ಮ್ ಹ್ಮ್ ನಂಗೂ ಬೇಜಾರು ಕಳ್ದಂಗೆ ಆಗುತ್ತೆ ಹ್ಮ್ ಅಲ್ವಾ? ಹ್ಮ್ ಅಂಥದ್ದು ಬಿಟ್ಟು ನಾನು ಸುದ್ದಿ ಯಾಕೆ ಹಚ್ಚಿದ್ರ ಪಾಪ ಊರ್ ದೇವ್ರೇ, ಮುಂದೆ. ಹೋಗ್ಲಿ ಬಿಡು.